ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಂದ್ರೆ ರಿಗಾರ್ಡಿಂಗ್ ಸಮೀರ್ ಬ್ರೋ ಮತ್ತೆ ಸೌಜನ್ಯ ಅಕ್ಕ. ಇದ್ರ ವಿಚಾರವಾಗಿ ಯಾರು ಎಷ್ಟೇ ವಾಯ್ಸ್ ರೈಸ್ ಮಾಡಿದ್ರು ನ್ಯಾಯ ಸಿಗಲ್ಲ ಅಂತ ಎಲ್ರಿಗೂ ಗೊತ್ತಿರೋದೆ. 15 ಇಯರ್ಸ್ ಇಂದ ಒಕ್ಕಂಗೋಸ್ಕರ ಹೋರಾಡ್ತಾನೆ ಇದ್ದಾರೆ. ಅದೊಂದು ಅವ್ರ ಪುಟ್ಟ ಫ್ಯಾಮಿಲಿ, ಇಡೀ ಕರ್ನಾಟಕ ಜನ ಯಾರಿಗೂ ಇಲ್ಲಿ ನ್ಯಾಯ ಸಿಗ್ತಿಲ್ಲ. ಯಾವುದೇ ಹೆಣ್ಮಕ್ಳಿಗೂ ಕೂಡ ನ್ಯಾಯ ಸಿಗ್ತಿಲ್ಲ. ಯಾಕೆ ಶ್ರೀಮಂತರ ಮನೆಯವ್ರಿಗಾದ್ರೆ ಒಂದು, ಬಡವ್ರ ಮನೆಯವ್ರಿಗೆ ಮತ್ತೊಂದು ಏನಾದ್ರು ಇದ್ಯಾ? ಅವ್ರಾದ್ರೆ ದುಡ್ಡಿರೋರು, ಇವ್ರಾದ್ರೆ ಬಡವರು, ನ್ಯಾಯ ಸಿಗ್ಬಾರ್ದು. ಅದೇ ಶ್ರೀಮಂತರ ಮನೆ ಮಕ್ಳಿಗೆ ಈ ತರ ಆದ್ರೆ ಬಿಟ್ಬಿಡ್ತಾರ? ಇಷ್ಟೆಲ್ಲಾ ಓಡಾಡಿ ಏನಾದ್ರು ಮಾಡಿ ಅವ್ರನ್ನ ಸುಮ್ನೆ ಬಿಟ್ಬಿಡ್ತಾರ? ಅದೇ ಈ ತರ ಬಡವ್ರ ಹೆಣ್ಮಕ್ಳಿಗಾದ್ರೆ ಯಾರು ತಲೆ ಕೆಡ್ಸ್ಕೊಳಲ್ಲ. ಪಾಪ ನಿಜ ಹೇಳ್ಬೇಕಂದ್ರೆ ಅಕ್ಕ ಎಷ್ಟು ನರಳಾಡ್ತೋ, ಇಲ್ಲ ಎಷ್ಟು ನೋವು ತಿಂದು ಸಾಯ್ತು ಅಂತ ಗೊತ್ತಿಲ್ಲ. ಟಿಲ್ ನಾವು 15 ಇಯರ್ಸ್ ಆದ್ರೂ ಒಂದು ಹೆಣ್ಣು ಜೀವಕ್ ನ್ಯಾಯ ಸಿಕ್ಕಿಲ್ಲ. ಇದನ್ನೆಲ್ಲ ನೋಡಿ ಆ ಅಣ್ಣ ಸಮೀರ್ ಬ್ರೋ ನಿಜವಾಗ್ಲೂ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೋ ಇದನ್ನೆಲ್ಲ ಸರ್ಚ್ ಮಾಡಿ ಇಡೀ ಕರ್ನಾಟಕದ ಜನಕ್ಕೆ ತಿಳಿಸಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ರಿಗೂ ಇದೊಂದು ಕಂಟೆಂಟ್ ಅಂದ್ರೆ ಇದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ನಿಜವಾಗ್ಲೂ ನಿನ್ ಧೈರ್ಯಕ್ಕೆ ಮತ್ತೆ ನಿನ್ ಇದಕ್ಕೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದಣ್ಣ. ನಂಗಂತೂ ನೀವು ತುಂಬಾ ಇಷ್ಟ ಆದ್ರಿ. ಯಾಕಂದ್ರೆ ಯಾರು ಇಂದು ಅವರು ಒಂದು ವಾಯ್ಸ್ ರೈಸ್ ಮಾಡಿ ಇದ್ರ ಬಗ್ಗೆ ತಿಳಿದೆ ಒಂದು ವಿಡಿಯೋ ಮಾಡ್ದಲೇ ಇರೋರು, ನೀವೊಂದು ಮುಸ್ಲಿಂ ಆಗಿ ಜಾತಿ ಧರ್ಮ ಭೇದ ಭಾವ ಅಂತ ನೋಡ್ದೆ ಒಂದ್ ಹೆಣ್ಣಿಗೆ ನ್ಯಾಯ ಕೊಡ್ಸೋ ಸಲುವಾಗಿ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ರಿ. ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಆಯ್ತು ಆ ವಿಡಿಯೋ ನೋಡಿ. ಅಂಡ್ ನಿಜವಾಗ್ಲೂ ನಿನ್ ಸಪೋರ್ಟಿಗೆ ನಿಂತಿರೋರ್ಗು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ನಾವ್ ಏನೇ ಮಾತಾಡ್ರು ನನ್ನ ಪ್ರಕಾರ ನ್ಯಾಯ ಸಿಗೋದಿಲ್ಲ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅದ್ ಒಂದೇ ಅಲ್ಲ, ಸೌಜನ್ಯಕ್ಕೆ ಅದ್ ಒಂದೇ ಅಲ್ಲ, ತುಂಬಾ ಕೇಸ್ ಆಗಿದೆ, ತುಂಬಾ ಕೇಸ್ಗಳು ಆಗಿದೆ ಅಂತ ಹೇಳಿ ಅದನ್ನು ಅಣ್ಣ ನೀಟಾಗಿ ಆ ಬ್ಯಾಂಕ್ದಾಗಿರ್ಬೋದು ಇಲ್ಲ ಪ್ರಿನ್ಸಿಪಲ್ ಮಗಳದಾಗಿರ್ಬೋದು ಪ್ರತಿಯೊಂದು ಅಣ್ಣ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನನ್ಗಂತೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಎಷ್ಟೋ ಜನ ಇದು ನ್ಯಾಯಕ್ಕೋಸ್ಕರ ಹೋರಾಡ್ತವ್ರೆ. ಟಿಲ್ ನಾವು ಅಕ್ಕಂಗೋಸ್ಕರ ನ್ಯಾಯ ಸಿಗ್ತಿಲ್ಲ. ಕೂಡ ಫೈಟ್ ಮಾಡ್ತಿದ್ದಾರೆ ಒಂದ್ ಸೊಲ್ಯೂಷನ್ಗೋಸ್ಕರ. ಟಿಲ್ ನಾವು ಯಾವ್ದೇ ರೀತಿ ಸೊಲ್ಯೂಷನ್ ಸಿಕ್ಕಿಲ್ಲ. ಅಲ್ಲ ರೀ, ಅವತ್ ಅವ್ರಿಗಾಯ್ತು, ಇವತ್ ನಾಳೆ ನಮಗೂ ಆಗ್ಬೋದು. ಯಾವ ತರ ಗ್ಯಾರಂಟಿ ನಾವು ಸೇಫ್ ಆಗಿ ಮನೆಗ್ ಬರ್ತೀವಿ ಅಂತ? ನೋಡಿ, ಪೇರೆಂಟ್ಸ್ ತುಂಬಾ ತರ ಕನ್ಸು ಆಸೆ ಇಟ್ಕೊಂಡು ಮಕ್ಳನ್ನ ಎತ್ತಿರ್ತಾರೆ. ನನ್ ಮಕ್ಳು ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಏನೇನೋ ಮಾಡೋರ್ಗೆ ಏನೂ ಆಗಲ್ಲ. ಏನೂ ತಪ್ಪು ಮಾಡ್ದೇ ಇರೋ ಹೆಣ್ಮಕ್ಳು ನಮ್ಮೂರಲ್ಲೂ ಅಷ್ಟೇ. ಚಿಕ್ಕ ಪುಟ್ಟಾಣಿ ಕಂದಮ್ಮ, ಅದು ಅವಳಿಗೆ ಒಂದು ಏಜ್ ಬಂದು ಈ ಮುಸ್ಲಿಮ್ಸ್ ಹುಡ್ಗಿ, ಅದು ಏಜ್ ಬಂದು ಪಾಪುಗೆ 2 ಇಲ್ಲ 3 ಇಯರ್ಸ್ ಐತೇನೋ. ಅವ್ರ ಫ್ಯಾಮಿಲಿಲಿ ಅವ್ರ ಚಿಕ್ಕಪ್ಪನೋ ಮಾಮನೋ ಅಂತೆ ಬಾ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ರೇಪ್ ಮಾಡಿರೋದು. ಇದೆಲ್ಲ ಯಾವ ರೀತಿ ಅಂತ ಹೇಳ್ಬೋದು ಹೇಳಿ? ಒಂದು ನ್ಯೂಸ್ ಚಾನಲ್ ಅಲ್ಲೂ ಕೂಡ ಅದು ಬರ್ಲಿಲ್ಲ. ಆ ಮಗು ಇನ್ನೆಷ್ಟು ನೋವು ತಿಂದು ಸತ್ತಿರ್ಬೇಕಂತ ಹೇಳಿ. ಆ ಮಗು ಬಾಡಿ ಮೇಲೆ ಒಂದು ಬಟ್ಟೆ ಕೂಡ ಇರ್ಲಿಲ್ಲ. ಆ ತರ ಅವನು ರೇಪ್ ಮಾಡ ಮಗುನ್ ಎಸ್ತಿದ್ದ. ಹೆಣ್ಮಕ್ಳನ್ನ ಯಾವ ತರ ಸೇಫ್ ಮಾಡ್ಕೊಬೇಕಂತಾನು ಗೊತ್ತಿಲ್ಲ. ಒಂದೊಂದ್ ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾರ ಮನೇಲಿ ಅಪ್ಪ ಅಮ್ಮ, ತುಂಬಾ ಕಷ್ಟಪಟ್ಟು ಸಾಕಿರ್ತಾರ. ಹಗಲು ರಾತ್ರಿ ಎಂದೇ ಅವ್ರಿಗೇನೆ ಇಡೀ ಲೈಫ್ ನ ತ್ಯಾಗ ಮಾಡಿರ್ತಾರೆ. ತುಂಬಾ ಕನ್ಸಿಟ್ಕೊಂಡು ನನ್ ಮಕ್ಳನ್ನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ಅದು ನೀವು ಬಡವ್ರ ಹೆಣ್ಮಕ್ಳು ಮೇಲೆ ಈ ತರ ಎಲ್ಲ ಮಾಡೋದ್ ನಿಜವಾಗ್ಲೂ ತಪ್ಪಿಲ್ಲ. ಅದಷ್ಟೇ ಕೇಸ್ ಅಲ್ಲ, ನಾರಾಯಣ ಯಮುನಾ ಕೇಸು, ವೇದಾವಲ್ಲಿ ಕೇಸು, ಬ್ಯಾಂಕ್ ಮ್ಯಾನೇಜರು ಮತ್ತೆ ಪದ್ಮಲತಾ ಅವ್ರ ಕೇಸು, ತುಂಬಾ ಕೇಸ್ ಆಗಿದೆ ಅಲ್ಲಿ. ಇವರೆಲ್ಲ ಈ ಹೆಣ್ಮಕ್ಳು ಇವರೆಲ್ಲ ಎಷ್ಟು ನೋವು ತಿನ್ಕೊಂಡು ಸತ್ರು ಅಂತ ನನ್ಗಂತೂ ಅರ್ಥ ಆಗಿಲ್ಲ. ಇವಾಗ ಸಮೀರ್ ಅಣ್ಣ ಹೇಳಿರೋದಕ್ಕೆ ಅವಣ್ಣಂಗ್ ಜೀವ ಬೆದರಿಕೆ ಮತ್ತೆ ಸಾಯಿಸ್ಬಿಡ್ತೀವಿ ಅದು ಇದು ಅಂತ ಹೇಳ್ತವ್ರೆ. ನಿಮ್ಗಳ್ಗಂತೂ ಒಳ್ಳೇದಾಗಲ್ಲ. ಯಾಕಂದ್ರೆ ಅಣ್ಣ ಇರೋದ್ನೇ ಹೇಳಿದ್ದಾರೆ. ನಮ್ ಸರ್ಕಾರ ಯಾವಾಗ ಈ ಕ್ರಮನೆಲ್ಲ ಕೈಗೊಳ್ಳುತ್ತೋ ಗೊತ್ತಿಲ್ಲ. ಒಬ್ಬನ್ಗೆ ಈ ತರ ಮಾಡ್ದವ್ನಿಗೆ ಒಬ್ಬನ್ ಕರೆಕ್ಟ್ ಆಗಿ ಪನಿಷ್ಮೆಂಟ್ ಕೊಟ್ರೆ ನಿಜವಾಗ್ಲೂ ಯಾರಿಗೂ ಏನು ಮುಂದಿನ ಹೆಣ್ಮಕ್ಳು ಕರೆಕ್ಟ್ ಫ್ಯೂಚರ್ ಅಲ್ಲಿ ಯಾರಿಗೂ ಏನು ಆಗಲ್ಲ ಅಂತಾನೆ ಹೇಳ್ಬೋದು. ಈ ತರ ವಿಚಾರಕ್ಕೆ ಬಂದಾಗ ದರ್ಶನ್ ಸರ್ ಮಾಡಿರೋದೇ ಕರೆಕ್ಟ್ ಅಂತಾನೆ ಹೇಳ್ಬೋದು ನಾನು. ಒಂದ್ ಕಡೆ ಅವ್ರು ಮಾಡಿರೋದ್ ಕರೆಕ್ಟೇ ಇತ್ತು. ಜಸ್ಟ್ ಒಂದ್ ಟೆಕ್ಸ್ಟ್ಗಾಗ್ಲಿ ಒಂದ್ ಮೆಸೇಜ್ಗಾಗ್ಲಿ ಕೆಟ್ಟದಾಗಿ ನಡ್ಕೊಂಡಿರೋದಕ್ಕೆ ಅವ್ರು ಮಾಡಿರೋದ್ ಕರೆಕ್ಟ್ ಅನ್ಸ್ತು. ನಿಜವಾಗ್ಲೂ ಇಂಥ ಗಂಡ್ಮಕ್ಳು ಭೂಮಿ ಮೇಲೆ ಇರ್ಲೇಬಾರ್ದು. ಯಾಕೆ ನಿಮ್ಮನೇಲೂ ಅಕ್ಕ ತಂಗಿಯರು ಇರ್ತಾರೆ, ಹೆಂಡತಿ ಮಕ್ಳು ಅಮ್ಮ ಇರ್ತಾರೆ. ಬೇರೆ ಹೆಣ್ಮಕ್ಳನ್ನ ಯಾಕೆ ಆ ದೃಷ್ಟಿಲಿ ನೋಡ್ತೀರಾ? ನಿಮ್ಗೆ ಆ ತರ ಇತ್ತಾ? ನಿಮಗ್ ಮದ್ವೆ ಆಗ್ಬೇಕಂದ್ರೆ ಮದ್ವೆ ಆಗಿಲ್ಲ, ಮತ್ತೊಂದು ಏನಾದ್ರು ಒಂದ್ ಮಾಡ್ಕೊಳ್ಳಿ. ಬಟ್ ಬೇರೆ ಹೆಣ್ಮಕ್ಳನ್ನ ಕಿರುಕುಳ ಕೊಟ್ಟಂತೂ ಸಾಯಿಸ್ಬೇಡಿ. ನಿಜವಾಗ್ಲೂ ಸೌಜನ್ಯ ಅಕ್ಕ ಎಷ್ಟು ನೋವು ತಿಂದು ಸತ್ರು ಅಂತ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಸಮೀರನ್ನ ಹೇಳ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಸ್ವಲ್ಪ ಸ್ಟೋರಿ ತಿಳ್ಕೊಂಡಿದೆ. ಬಟ್ ಅಣ್ಣ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ
ನಾನ್ ನಿಜವಾಗ್ಲೂ ಮನೆಯಿಂದ ಕಾಲ್ ಆಚೆ ಇಡಕ್ಕೆ ಹೆದರ್ಕೊಂತ ಇದೆ, ಅಷ್ಟು ಹೆದರ್ಕೊಂಡಿದೀನಿ ನಾನು. ಇನ್ನೂ ಅದನ್ನ ಸುಧಾರಿಸ್ಕೊಳಕ್ಕೆ ನನಗೆ ಟೈಮ್ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ಈಗ ಬೆಳಗಿನ ಜಾವದಲ್ಲಿ ಅಕ್ಕ ಕಾಲೇಜ್ ಮುಗಿಸ್ಕೊಂಡ್ ಮನೆಗ್ ಬರೋಷ್ಟಲ್ಲ ಅಕ್ಕ ಇಲ್ಲ ಅಂದ್ರೆ, ಇನ್ ನಾವು ಇಲ್ಲಿಂದ ಮನೆಗ್ ಹೋಗೋಷ್ಟಲ್ಲಿ ಇರ್ತೀವಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ, ಏನ್ ಸೇಫ್ಟಿ? ಹುಷಾರಾಗಿ ಮನೆಗ್ ಹೋಗ್ತೀವಿ, ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀವಿ. ಅಕ್ಕ ಅವ್ರ ಮನೇಲಿ ಹಬ್ಬ ಬೇರೆ ಇತ್ತಂತ ಆ ಅಕ್ಕ ಇನ್ ಯಾವ ಖುಷಿಲಿ ಹೋಗ್ತಾ ಇದ್ರು, ಇದನ್ನೆಲ್ಲ ಯಾವ ತರ ನೋಡ್ಕೊಂಡ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಇದೆಲ್ಲ ಸರಿ ಅನ್ಸಲ್ಲ. ಯಾವಾಗ ನಮ್ ಸರ್ಕಾರ ಒಳ್ಳೊಳ್ಳೆ ಕ್ರಮನ್ ಕೈಗೊಂಡು ಇದನ್ನೆಲ್ಲ ಸರಿ ಮಾಡ್ತಾರೆ ಅಂತಾನು ಗೊತ್ತಿಲ್ಲ. ಆ ತುಂಬಾ ತರ ಕೇಸಸ್ ನಮ್ಮೂರಲ್ಲಿ ಇನ್ನೊಂದ್ ಕೇಸ್ ಆಯ್ತು. ಹುಡ್ಗಿನ ಇಷ್ಟಪಟ್ಟು ಹುಡ್ಗಿ ಅವ್ರಿಗೂ ಹುಡ್ಗಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂದ್ಬಿಟ್ಟೆ ಹುಡ್ಗಿನ್ ಕೊಲೆ ಮಾಡಿರೋದು, ಭೀಕರವಾಗಿ ಕೊಲೆ ಮಾಡವ್ರೆ. ಯಾವ ತರ ಅಂತಾನು ಹೇಳಕ್ ಆಗಲ್ಲ. ಲವ್ ಮಾಡಿದ್ದಾರೆ ಅನ್ಬಿಟ್ಟು ಹುಡ್ಗಿ ನಿಮ್ ಒಪ್ಪಿಲ್ಲ ಅನ್ಬಿಟ್ಟು ಸಾಯಿಸ್ಬಿಡದ? ಏನ್ ಸಿಗುತ್ತೆ ನಿಮ್ಗೆ ಹುಡ್ಗಿನ ಸಾಯಿಸ್ಬಿಟ್ರೆ, ಮಾಡ್ಬಿಟ್ರೆ? ನಿಮ್ ಮನೇಲೂ ಅಕ್ಕ ತಂಗಿರಿರ್ತಾರೆ, ಅವ್ರಿಗೂ ಫ್ಯಾಮಿಲಿ ಅನ್ನೋದಿರುತ್ತೆ. ಒಂದೇ ಮಕ್ಳು ಎತ್ಕೊಂಡಿರ್ತಾರೆ, ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬದುಕಲ್ಲ. ನೀವು ಇದನ್ನೆಲ್ಲ ಏನು ಯೋಚನೆನೆ ಮಾಡಲ್ವಾ? ಸುಮ್ನೆ ಹೆಣ್ಮಕ್ಳು ಅಂತ ಏನ್ ಅನ್ಕೊಂಡಿದೀರಾ? ಪ್ರತಿಯೊಂದು ಹೆಣ್ಮಕ್ಳನ್ನ ತಾಯಿ ತರ ನೋಡೋದ್ ನೋಡಿ, ತಾಯಿ ತರ ಪೂಜಿಸಿ, ತಾಯಿ ತರ ಪ್ರೀತಿ ಮಾಡಿ, ಕಾಮಕ ದೃಷ್ಟಿಲಿ ನೋಡ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲು ಎಲ್ಲಾ ಗಂಡ್ಮಕ್ಳು ಹಂಗಿರಲ್ಲ. ಈ ತರ ಮಾಡೋ ಗಂಡ್ಮಕ್ಳಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ. ಸೌಜನ್ಯ ಅಕ್ಕ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಅಕ್ಕ ಇನ್ನು ಎಷ್ಟೆಷ್ಟು ನೋವು ತಿನ್ಸ್ ಹತ್ರ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ಆ ಅಕ್ಕನ್ಗೋಸ್ಕರ ಹೋರಾಡ್ತಾ ಇದೀವಿ. ಇನ್ನು ನಮ್ಗೆ ಯಾವ್ದೇ ರೀತಿ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ನಂಗೆ ಇದ್ರ ಬಗ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ, ಅಷ್ಟೇ ಎದ್ರುಕೊಂಡಿದೀನಿ. ನಮ್ಮಮ್ಮ ಅಂತೂ ದಿನ ನಾವಿರೋದು ಬೆಂಗಳೂರಲ್ಲಿ PG ಅಲ್ವಾ, ನಮ್ಮಮ್ಮ ದಿನ ಹೇಳ್ತಿರ್ತಾರೆ ಹುಷಾರಮ್ಮ, ಹುಷಾರಾಗಿ ಹೋಗು, ಹುಷಾರಾಗಿ ಬಾ ಅಂತ. ಎಷ್ಟು ತಂದೆ ತಾಯಿಗೆ ಎಷ್ಟು ಕೇರ್ ಇರುತ್ತೆ. ಒಬ್ಬೊಬ್ರನ್ನ ಹೆಣ್ಮಕ್ಳು ಇಟ್ಕೊಂಡಿರ್ತಾರೆ, ಹುಷಾರಾಗಿ ಮನೆಗ್ ಹೋಗ್ತೀವಿ ಅನ್ನೋದೇ ನಮಗ್ ಸೇಫ್ಟಿ ಇಲ್ಲ. ಅದೇ ದೊಡ್ಡ ರಾಜಕಾರಣಿ ಮಕ್ಳಿಗಾದ್ರೆ ಅವ್ರಿಗೆ ಸೇಫ್ಟಿ, ಕಾರು, ಬೋನ್ಸರ್ಸು, ಸೆಕ್ಯೂರಿಟಿಗಳಿರ್ತಾರೆ. ನಮ್ಗೆ ಯಾರು ಸೆಕ್ಯೂರಿಟಿ? ನಮಗ್ ನಾವೇ ಸೆಕ್ಯೂರಿಟಿ ಆಗಿರ್ಬೇಕು. ನಮ್ ತಂದೆ ತಾಯಿ ಕೆಲ್ಸ ಮಾಡ್ಬೇಕು, ಅವ್ರು ನಮ್ ಹಿಂದೆ ಬಂದ್ಕೊಂಡ್ ಕೂರಕ್ ಆಗುತ್ತಾ? ನೀವು ಮಾಡ್ಬೇಕು ಅನ್ನೋರಿದ್ರೆ ಹೆಂಗಿದ್ರು ಮಾಡೇ ಮಾಡ್ತೀರಾ ನಮ್ ಲೈಫ್ ಹಾಳ್ನ. ಏನ್ ಬೇಕು ನಿಮ್ಗೆ ಅದೆಲ್ಲ? ನಿಮ್ಗೆ ಆತರ ಇದ್ರೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ. ಹೆಣ್ಣಿನ ಮಾತ್ರ ಆತರ ನೋಡ್ಬಿಟ್ಟು ಹೆಣ್ಣಿನ ಲೈಫ್ ನ ಹಾಳು ಮಾಡ್ಬೇಡಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನನ್ ನಿಜವಾಗ್ಲೂ ಇದರಿಂದ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸಖತ್ ಮೈಂಡ್ ಬ್ಲಾಂಕ್ ಆಗಿದೀನಿ. ಆದಷ್ಟು ಬೇಗ ನಮ್ ಸೌಜನ್ಯ ಅಕ್ಕಗ್ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಇದೀನಿ. ಸೌಜನ್ಯ ಅಕ್ಕಗ್ ಅಷ್ಟೇ ಅಲ್ಲ, ಈ ತರ ಆಗಿರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ನ್ಯಾಯ ಸಿಗ್ಲಿ ಅಂತ ಹೇಳ್ತೀನಿ. ಮತ್ತಿನ್ ಯಾರಿಗೂ ಈ ತರ ಆಗ್ಲೇಬಾರ್ದು ಅಂತ ಕೇಳ್ಕೊಂತೀನಿ. ಆದಷ್ಟು ಹೆಣ್ಮಕ್ಳು ನಿಮ್ ಸೇಫ್ಟಿಯಲ್ಲಿರಿ. ಯಾವ ಗಂಡ್ಮಕ್ಳು ನಂಬಕ್ ಹೋಗ್ಬಿಡಿ. ಈಗಿನ ಕಾಲದಲ್ಲಿ ಎಲ್ರು ಚೆನ್ನಾಗೇ ಇರ್ತಾರೆ. ಅಂಡ್ ಗೊತ್ತಿಲ್ದೇ ಇರೋರು ಯಾರು ಮಾಡಕ್ ಆಗಲ್ಲ. ನಿಮ್ ಜೊತೆ ಇರೋರೆ, ನಿಮ್ ನೋಡ್ಕೊಂಡಿರೋರೆ, ನಿಮ್ ಬಗ್ಗೆ ತಿಳ್ಕೊಂಡಿರೋರೆ ಮಾಡಿರ್ತಾರೆ. ಆದಷ್ಟು ನಾವೇ ನಮ್ ಸೇಫ್ಟಿಗೋಸ್ಕರ ಹುಷಾರಾಗಿರೋಣ. ಅಂಡ್ ನೈಟ್ ಡ್ಯೂಟಿ ಮಾಡೋರಾಗ್ಲಿ, ಮತ್ತೆ ನೈಟ್ ಟ್ರಾವೆಲ್ ಮಾಡೋರಾಗ್ಲಿ, ಆದಷ್ಟು ಹುಷಾರಾಗಿರಿ. ಆದಷ್ಟು ನಿಮ್ ಸೇಫ್ಟಿಗೆ, ನಿಮ್ ಪ್ರಿಕಾಷನ್ಸ್ಗೆ ಏನಾದ್ರು ಇಟ್ಕೊಂಡಿರಿ. ಇಲ್ಲಾಂದ್ರೆ ನಿಮ್ ಅಪ್ಪನ್ ಕರ್ಸ್ಕೊಳ್ಳೋದು, ಅಣ್ಣನ್ ಕರ್ಸ್ಕೊಳ್ಳೋದು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇಷ್ಟೇ. ಸೌಜನ್ಯಕ್ಕಂಗಾಗಿದ್ದೆ ಮುಂದೆ ನಮ್ಗೆ, ಇವತ್ ಸೌಜನ್ಯಕ್ಕಾಗಿ ಮುಂದೆ ನಮ್ಗೆ. ಸೊ ಪ್ಲೀಸ್ ಆದಷ್ಟು ಎಲ್ಲ ಹುಷಾರಾಗಿರಿ ಅಂತ ಹೇಳ್ತೀನಿ.